ನಮಸ್ಕಾರ ಎಲ್ರಿಗೂ ತಮಗೆಲ್ರಿಗೂ ಸ್ಪರ್ಧಾ ಕಾಲಾಗ್ನಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ನಾನು ಮಹಂತ್ ಶೆಟ್ಟಣಿಗೆ. ಸ್ನೇಹಿತರೆ, ಏನು 56% ಮೀಸಲಿಗೆ ಸಂಬಂಧಪಟ್ಟಂತೆ ಇವತ್ತು ಹೈಕೋರ್ಟಲ್ಲಿ ಕೇಸ್ ಇತ್ತು. ಸೊ ಅದಕ್ಕೆ ಸಂಬಂಧಪಟ್ಟಂತೆ ಆಗಿರ್ಬೋದು, ಹಾಗೆ ನೆಕ್ಸ್ಟ್ ಇರ್ತಕ್ಕಂಥ ನೋಟಿಫಿಕೇಷನ್ಗಳು ಯಾವಾಗ ಆಗುತ್ತೆ ಎಂಬುದ್ರ ಬಗ್ಗೆ ಕೆಲವೊಂದಿಷ್ಟು ಮಾಹಿತಿನ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನೀಡ್ತಾ ಹೋಗ್ತೀನಿ. ಸ್ನೇಹಿತರೆ, ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ತಮಗೆಲ್ಲರಿಗೂ ಏನೆಲ್ಲ ಮಾಹಿತಿ ಇದ್ದರೆ, ಈ ಒಂದು ಏನು ಇವತ್ತು ಹಿಯರಿಂಗ್ ಆಯಿತು ಅಥವಾ ನೋಟಿಫಿಕೇಷನ್ ಯಾವಾಗ ಆಗ್ಬೋದು ಎಂಬ ಮಾಹಿತಿ ನಿಮಗೆ ಇದ್ದರೆ ದಯವಿಟ್ಟು ಈ ಒಂದು ವಿಡಿಯೋನ ಸ್ಕಿಪ್ ಮಾಡಿ. ಹಾಗೆ ಇದಕ್ಕೆ ಸಂಬಂಧಪಟ್ಟಂತೆ ನನಗೆ ಎಷ್ಟು ತಿಳಿದಿದೆ ಅಷ್ಟು ಮಾಹಿತಿನ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ನೀಡ್ತಾ ಹೋಗ್ತೀನಿ ಅಂತ ಹೇಳ್ತಾ, ಹಾಗೆ ಈ ಒಂದು ವಿಡಿಯೋನ ನೋಡೋಕ್ಕಿಂತ ಮುಂಚೆ ತಮಗೆಲ್ಲರಿಗೂ ಈ ಒಂದು ವಿಡಿಯೋದ ಸ್ಪೀಡ್ ಕಡಿಮೆ ಅನಿಸಿದರೆ ತಾವೆಲ್ಲರೂ ಕೂಡ 1.25 ಅಥವಾ 1.50 ಇಟ್ಕೊಂಡು ಸ್ಪೀಡಲ್ಲಿ ಇಟ್ಕೊಂಡು ಈ ಒಂದು ವಿಡಿಯೋನ ನೋಡಬಹುದು ಅಂತ ಹೇಳ್ತಾ, ಸ್ನೇಹಿತರೆ ಬನ್ನಿ ಇವತ್ತಿನ ಈ ಒಂದು ವಿಡಿಯೋನ ಪ್ರಾರಂಭ ಮಾಡೋಣ ಅಂತ ಹೇಳ್ತೀನಿ. ಸ್ನೇಹಿತರೆ, ಮೊದಲಾಗಿ ಏನು 56% ಮೀಸಲಿಗೆ ಸಂಬಂಧಪಟ್ಟಂತೆ ಹೈಕೋರ್ಟಲ್ಲಿ ಕೇಸ್ ಇತ್ತು. ಇದಕ್ಕೆ ಸಂಬಂಧಪಟ್ಟಂತೆ ವಾದ ವಿವಾದಗಳು ಕೂಡ ನಡೆದಿವೆ. ಏನಪ್ಪ ಅಂದರೆ, ಸರ್ಕಾರ ಪರವಾಗಿರ್ತಕ್ಕಂಥ ವಕೀಲರು 56% ಏನು ನೇಮಕಾತಿದೆ, ಮೀಸಲಾತಿದೆ, ಅದಕ್ಕೆ ಸಂಬಂಧಪಟ್ಟಂತೆ ಅದರ ಪ್ರಕಾರ ನಾವು ನೇಮಕಾತಿಯನ್ನು ಮಾಡ್ತೀವಿ, ಆದರೆ ಆರ್ಡರನ್ನು ಏನು ಕೊಡಲ್ಲ ಅಂತ ಹೇಳಿದರು. ಬಟ್ ಇದಕ್ಕೆ ಸಂಬಂಧಪಟ್ಟಂತೆ ಏನಪ್ಪ ಅಂದರೆ, ಹೈಕೋರ್ಟಿಂದ ಬಂದಿರತಕ್ಕಂಥದ್ದು ಏನಂತಂದರೆ, ನೀವು 50% ಮೀಸಲಾತಿಗೆ ಸಂಬಂಧ 50% ಏನಿದೆ, ಸೊ ಅದರ ಪ್ರಕಾರ ನೀವು ಮೀಸಲಾತಿಯನ್ನು ಹಂಚಿಕೆ ಮಾಡ್ಕೊಂಡು ನೋಟಿಫಿಕೇಷನನ್ನು ಮಾಡ್ಬೋದು. ಆದರೆ 56% ಏನು ಮಾಡ್ತಾರೆ, ಸೊ ಸದ್ಯಕ್ಕೆ ಮಾಡಬೇಡಿ ಅಂತ ಹೇಳಿದ್ದಾರೆ. ಹಾಗೆ ನೆಕ್ಸ್ಟ್ ಇರ್ತಕ್ಕಂಥದ್ದು ಏನಪ್ಪ ಅಂತಂದರೆ, ಏನು ಈ ಹಿಂದೆ 56% ನೇಮಕಾತಿಯ ಪ್ರಕಾರ ಏನು ನೇಮಕಾತಿಗಳನ್ನ ಮಾಡಿದ್ದಾರೆ, ಸೊ ಅದರ ಆರ್ಡರ್ ಕಾಪಿಯನ್ನು ಕೂಡ ಕೊಡಬೇಡಿ ಅಂತ ಹೇಳಿದ್ದಾರೆ. ಸೊ ಯಾಕೆ ಕೊಡಬೇಡಿ ಅಂತ ಹೇಳಿದ್ದಾರೆ ಅಂತಂದರೆ, ಸೊ ನೆಕ್ಸ್ಟ್ ಏನು ಜನವರಿ 23ಕ್ಕೆ ಮಧ್ಯಪ್ರದೇಶ ಆಗಿರ್ಬೋದು ಮತ್ತು ತೆಲಂಗಾಣಕ್ಕೆ ಸಂಬಂಧಪಟ್ಟಂತೆ ಅವರಲ್ಲಿ ಕೂಡ ಏನಾಗಿತ್ತು, ಒಳ ಮೀಸಲಿಗೆ ಸಂಬಂಧಪಟ್ಟಂತೆ ಕೋರ್ಟ್ ಕೂಡ ಏನಾಗಿದೆ ಅಂತಂದರೆ ಆಗಾಗಲೇ ಸುಪ್ರೀಂ ಕೋರ್ಟಲ್ಲಿದೆ. ಈ ಒಂದು ಸುಪ್ರೀಂ ಕೋರ್ಟನ್ನು ಫೈನಲ್ ಹಿಯರಿಂಗ್ ಕೂಡ ಇದೆ ಜನವರಿ 23ರಂದಿದೆ. ಸೊ ಅಲ್ಲಿ ಸುಪ್ರೀಂ ಕೋರ್ಟಲ್ಲಿ ಏನೆಲ್ಲ ಇದಕ್ಕೆ ಸಂಬಂಧಪಟ್ಟಂತೆ ಡಿಸಿಷನ್ ಬರುತ್ತೆ, ಸೊ ಆ ಒಂದು ಡಿಸಿಷನ್ ಪ್ರಕಾರ ಏನು ಮಾಡ್ಬೋದು ಅಂತಂದರೆ, ಇವರು ಕೂಡ ಅದರ ವೇಟನ್ನು ಮಾಡ್ತಿದ್ದಾರೆ. ಸೊ ಅದರ ಪ್ರಕಾರ ಏನು ಮಾಡ್ಬೋದು ಅಂತಂದರೆ, ಸೊ ನೆಕ್ಸ್ಟ್ ನಾವು ಹಿಯರಿಂಗನ್ನು ಮಾಡ್ತೀವಿ ಅಂತ ಹೇಳಿ, ಸೊ ನೆಕ್ಸ್ಟ್ ಫೆಬ್ರವರಿ 12ಕ್ಕೆ ಏನು ಮಾಡಿದ್ದಾರೆ ಅಂತಂದರೆ, ಈ ಒಂದು ಕೇಸ್ಗೆ ಸಂಬಂಧಪಟ್ಟಂತೆ ನೆಕ್ಸ್ಟ್ ಹಿಯರಿಂಗನ್ನು ಕೊಟ್ಟಿದ್ದಾರೆ. ಇಲ್ಲಿ ಏನಂತ ಹೇಳಿದ್ದಾರೆ ಅಂತಂದರೆ, ಈಗಾಗಲೇ ಇರತಕ್ಕಂಥ ಏನು 56% ನೀವೇನು ಹೆಚ್ಚಿಗೆ ಮಾಡಿದಿರಿ, ಸೊ ಅದಕ್ಕೆ ಸಂಬಂಧಪಟ್ಟಂತೆ, ಆದರೆ ನೀವು 50% ಮೀಸಲಾತಿ ಪ್ರಕಾರ ನೀವೇನು ಮಾಡ್ಬೋದು ಅಂತಂದರೆ, ಸೊ ನೇಮಕಾತಿಯನ್ನು ಮಾಡ್ಬೋದು ಅಂತ ಹೇಳಿದರೆ, ಇನ್ನೇನು ನೆಕ್ಸ್ಟ್ ಜನವರಿ 23ಕ್ಕೆ ಏನಿರ್ತಕ್ಕಂಥದ್ದು ತಮಿಳುನಾಡು ಮತ್ತು ಮಧ್ಯಪ್ರದೇಶಕ್ಕೆ ಸಂಬಂಧಪಟ್ಟಂತೆ ಸುಪ್ರೀಂ ಕೋರ್ಟಲ್ಲಿ ಕೇಸ್ ಏನಿದೆ, ಆ ಒಂದು ಕೇಸಲ್ಲಿ ತೀರ್ಪು ಏನು ಬರುತ್ತೆ ಅನ್ನೋದು ಕೂಡ ಹೈಕೋರ್ಟಲ್ಲಿ ಏನು ನ್ಯಾಯಾಧೀಶರು ವೇಟ್ ಮಾಡ್ತಿದ್ರೆ. ಸೊ ಅದರ ಪ್ರಕಾರನೂ ಕೂಡ ನೆಕ್ಸ್ಟ್ ಏನು ಡಿಸಿಷನನ್ನು ತೆಗೆದುಕೊಳ್ಬೋದು. ಸೊ ಅದಕ್ಕೆ ಸಂಬಂಧಪಟ್ಟಂತೆ ನೆಕ್ಸ್ಟ್ ಫೆಬ್ರವರಿ 12ಕ್ಕೆ ಏನು ಮಾಡಿದ್ದಾರೆ, ಸೊ ಈ ಒಂದು ಡಿಸಿಷನನ್ನು ಮುಂದೆ ಹಾಕಿದ್ದಾರೆ. ಹಾಗೆ ಇನ್ನು ಈ ಒಂದು ಹಿಯರಿಂಗಲ್ಲಿ ಅಕಸ್ಮಾತ್ ನೆಕ್ಸ್ಟ್ 12ಕ್ಕೆ ಇರ್ತಕ್ಕಂಥ ಹಿಯರಿಂಗಲ್ಲಿ ಅಥವಾ ಈ ಒಂದು ಜನವರಿ 23ರಲ್ಲಿ ಇರ್ತಕ್ಕಂಥ ಸುಪ್ರೀಂ ಕೋರ್ಟ್ ಹಿಯರಿಂಗಲ್ಲಿ ಏನಾದರೂ 50% ಪ್ರಕಾರನೇ ನೀವು ನೇಮಕಾತಿ ಮಾಡಿ ಅಂತಂದರೆ, ನೆಕ್ಸ್ಟ್ ಇರ್ತಕ್ಕಂಥ ಫೆಬ್ರವರಿ 12ರಲ್ಲಿ ಅವರು ಕೂಡ ನೆಕ್ಸ್ಟ್ ಏನು ಇರ್ತಕ್ಕಂಥ ನೇಮಕಾತಿಗಳಿದ್ದಾವೆ, ಸೊ ಅವರು ಕೂಡ 50% ಮೀಸಲಾತಿ ಪ್ರಕಾರನೇ ನೀವು ನೋಟಿಫಿಕೇಷನನ್ನು ಮಾಡಿ 50% ಮೀರಬಾರ್ದು ಅಂತ ಹೇಳಿದರೆ, ಅಲ್ಲಿ ಸರ್ಕಾರಕ್ಕೆ ಎದುರಾಗ್ತಕ್ಕಂಥ ತೊಂದರೆಗಳೇನಂತಂದರೆ, ಈಗಾಗಲೇ ಹೆಂಗಿದ್ರು ಸುಪ್ರೀಂ ಕೋರ್ಟೇ ಕೂಡ ಆರ್ಡರ್ ಮಾಡಿದೆ ಏನಂತಂದರೆ, ಒಳ ಮೀಸಲಾತಿಗೆ ಸಂಬಂಧಪಟ್ಟಂತೆ ಅವರಿಗೆ ಮೀಸಲಾತಿಯನ್ನು ನೀಡಬೇಕು, ಹಂಚಿಕೆಯನ್ನು ಮಾಡಬೇಕು ಅಂತ ಕೊಡಿದೆ. ಆದರೆ ಅವರು 50% ಮೀರಬಾರ್ದು ಅಂತ ಹೇಳಿದ್ದಾರೆ, 50% ಮೀರಬಾರ್ದು ಅಂತ ಹೇಳಿದ್ದಾರೆ. ಆದರೆ ಇವ್ರು ಏನು ಮಾಡಿದ್ದಾರೆ ಅಂತಂದರೆ, ಕೆಲವೊಂದಿಷ್ಟು ಪಂಗಡಗಳಿಗೆ ಅಥವಾ ಕೆಲವೊಂದಿಷ್ಟು ಇದಕ್ಕೆ ಜಾಸ್ತಿಯನ್ನು ಕೊಟ್ಟು ಏನು ಮಾಡಿದ್ದಾರೆ, 56%ಕ್ಕೆ ತಂದಿಟ್ಟಿದ್ದಾರೆ. ಸದ್ಯಕ್ಕೆ ಇರತಕ್ಕಂಥ ಏನು ವಿಷಯ ಅಂತಂದರೆ, ಸೊ ಅವರೇನಾದರೂ 56% ಮೀರಬಾರ್ದು ಅಂತ ಏನಾದರೂ 50% ಮೀರಬಾರ್ದು ಅಂತ ಏನಾದರೂ ಬಂತಂತಂದರೆ, ಅಲ್ಲಿ 50%ಗೆ ಸಂಬಂಧಪಟ್ಟಂತೆ ಏನೆಲ್ಲ SCಯಲ್ಲಿ ಒಳ ಪಂಗಡಗಳಿದ್ದಾವೆ, ಸೊ ಅವ್ರಿಗೆ ಒಳ ಮೀಸಲಾತಿಗೆ ಸಂಬಂಧಪಟ್ಟಂತೆ ಮತ್ತೆ ರೋಸ್ಟರನ್ನು ಚೇಂಜ್ ಮಾಡಿ ಅಲ್ಲಿ ಹಂಚಿಕೆಯನ್ನು ಮಾಡಬೇಕಾಗತ್ತೆ. ಸೊ ಎಷ್ಟು ಪರ್ಸೆಂಟಲ್ಲಿ SC ಪಂಗಡಕ್ಕೆ ಸಂಬಂಧಪಟ್ಟಂತೆ ಹಂಚಿಕೆಯನ್ನು ಮಾಡ್ತಾರೆ, ಅದರ ಪ್ರಕಾರ ಏನು ಮಾಡೋಗುತ್ತೆ ಅಂತಂದರೆ, ಸೊ ಒಳ ಮೀಸಲಾತಿಗೆ ಸಂಬಂಧಪಟ್ಟಂತೆ ಹಂಚಿಕೆಯನ್ನು ಮಾಡಿ ಮತ್ತು ಹೊಸ ರೋಸ್ಟರನ್ನು ಬದಲಾವಣೆ ಮಾಡಿ ನೇಮಕಾತಿಯನ್ನು ಮಾಡಬೇಕಾಗತ್ತೆ. ಇಲ್ಲ ಅವರು 56%ನೇ ನೇಮಕಾತಿ ಮಾಡ್ಬೋದು ಅಂತ ಹೇಳಿದ್ರೆ, ಈಗ ಹೆಂಗಿದ್ರು ರೋಸ್ಟರ್ ಎಲ್ಲ ರೆಡಿ ಇದೆ, ಅದರ ಪ್ರಕಾರ ಏನು ಮಾಡ್ಬೋದು ಅಂತಂದರೆ, ಸೊ ನೆಕ್ಸ್ಟ್ ನೋಟಿಫಿಕೇಷನ್ ಮಾಡ್ಬೋದು. ಎಲ್ಲವೂ ಕೂಡ ಗೊಂದಲಮಯವಾಗಿದೆ, ಇನ್ನೂ ಕೂಡ ಸ್ವಲ್ಪ ಸಮಯ ತೆಗೆದುಕೊಳ್ಳುತ್ತೆ ಅಂತ ಹೇಳ್ತೀನಿ. ಸ್ನೇಹಿತರೆ, ನೋಡೋಣ, ಆದಷ್ಟು ಎಲ್ಲವೂ ಕೂಡ ವೇಗವಾಗಿ ನಡೀತಾ ಅಂತಂದರೆ ಎಲ್ಲವೂ ಕೂಡ ವೇಗವಾಗಿ ನಡೀತಾ ಅಂತಂದರೆ ಒಂದು ಮಾರ್ಚ್ 15ರ ನಂತರ ಅಥವಾ ಅದಕ್ಕಿಂತಲೂ ಮೇಲೇನೂ ಆಗ್ಬೋದು, ಅಲ್ಲಿ ಹೊಸ ನೇಮಕಾತಿಗಳು ಆಗುತ್ತೆ. ಸೊ ಅದಕ್ಕಿಂತ ಮುಂಚೆನೇ ಯಾಕೆ ನೋಟಿಫಿಕೇಷನ್ ಆಗಲ್ಲ ಅಂತಂದರೆ, ತಮಗೆಲ್ಲರೂ ಈಗಾಗಲೇ ಹೇಳಿದಾಗೆ ಅಕಸ್ಮಾತ್ ಅವ್ರು ಏನಾದರೂ 50% ಪ್ರಕಾರನೇ ಮಾಡಿ ಅಂತಂದರೆ ಅಲ್ಲಿ ಮತ್ತೆ ರೋಸ್ಟರನ್ನು ಬದಲಾವಣೆ ಮಾಡಬೇಕಾಗತ್ತೆ. ಅಲ್ಲಿರ್ತಕ್ಕಂಥ ಹಂಚಿಕೆಗಳನ್ನ SCಗೆ ಸಂಬಂಧಪಟ್ಟಂತೆ SC ಕ್ಯಾಟಗರಿಗೆ ಸಂಬಂಧಪಟ್ಟಂತೆ ಹಂಚಿಕೆಯನ್ನು ಮಾಡಿಕೊಂಡು ಹೊಸ ರೋಸ್ಟರನ್ನು ಬದಲಾವಣೆ ಮಾಡಿಕೊಂಡು ಮತ್ತು ಇನ್ನೇನು ಬೇರೆ ಬೇರೆ ಏನು ನೇಮಕಾತಿಗೆ ಸಂಬಂಧಪಟ್ಟಂತೆ ಏನೆಲ್ಲ ಕೈಗೊಳ್ಬೋದು ಅದರ ಪ್ರಕಾರ ಏನಾಗುತ್ತೆ ಅಂದರೆ
ನೆಕ್ಸ್ಟ್ ನೋಟಿಫಿಕೇಷನ್ನ ಮಾಡ್ತಾರೆ. ಸ್ವಲ್ಪ ಇನ್ನೂ ಕೂಡ ತಡವಾಗ್ಬೋದು. ಹಾಗಂತ ಯಾರೂ ಕೂಡ ಟೆನ್ಷನ್ ಆಗೋ ಅವಶ್ಯಕತೆ ಇಲ್ಲ ಸ್ನೇಹಿತರೆ. ಯಾರಿಗಾದರೂ ಆರ್ಥಿಕ ಪರಿಸ್ಥಿತಿ ಏನಾದರೂ ತಮಗೆಲ್ಲಿ ಸರಿ ಇರಲಿಲ್ಲ ಅಂತಂದರೆ ದಯವಿಟ್ಟು ತಾವು ಪಾರ್ಟ್ ಟೈಮನ್ನು ಜಾಬನ್ನು ಮಾಡಿಕೊಂಡು ಏನಪ್ಪ ಅಂದರೆ ನೆಕ್ಸ್ಟ್ ಬರ್ತಕ್ಕಂಥ ನೋಟಿಫಿಕೇಷನ್ಗೆ ತಯಾರಾಗಿ. ಇಲ್ಲ ಸರ್ ನಮ್ಮಲ್ಲಿ ಎಲ್ಲ ಆರ್ಥಿಕ ಪರಿಸ್ಥಿತಿ ಎಲ್ಲ ಸರಿಯಾಗಿದೆ, ಯಾವುದೇ ರೀತಿಯಾದ ಎಕನಾಮಿಕಲ್ ಪ್ರಾಬ್ಲಮ್ ಇಲ್ಲ ಅನ್ನೋರು ಏನು ಮಾಡಿ ಅಂತಂದರೆ ತಾವುಗಳು ಆರಾಮಾಗಿ ಇದ್ಕೊಂಡು ಓದ್ಕೊಂಡು ಸರಿಯಾಗಿ NCERT ಆಗಿರ್ಬೋದು, DSCRTಗಳನ್ನ ನೋಟ್ಸ್ ಮಾಡಿಕೊಂಡು ತದನಂತರದಲ್ಲಿ ಆ ಥರ ಬುಕ್ಗಳನ್ನ ಓದ್ಕೊಂಡು ಹೋಗಿ ಅಂತ ಹೇಳ್ತೀನಿ. ಮುಖ್ಯವಾಗಿ ನೆಕ್ಸ್ಟ್ ಇರ್ತಕ್ಕಂಥ ನೋಟಿಫಿಕೇಷನ್ಗಳನ್ನ KA ನಡೆಸೋದ್ರಿಂದ ಅಲ್ಲಿರ್ತಕ್ಕಂಥ ಪ್ಯಾಟರ್ನ್ಗಳನ್ನ ನೀವು ಮೊದಲು ತಿಳ್ಕೊಂಡು ಓದ್ತಾ ಹೋಗಿ. ಯಾಕಂದರೆ KPSC ಕೂಡ ನಡೆಸುತ್ತೆ, ಆದರೆ ಆಲ್ಮೋಸ್ಟ್ ಆಲ್ ಹೆಚ್ಚಿಗೆ ಇರ್ತಕ್ಕಂಥ ನೋಟಿಫಿಕೇಷನ್ಗಳನ್ನ ಏನಪ್ಪ ಅಂದರೆ KA ನಡೆಸ್ತಕ್ಕಂಥದ್ದು. ಸೊ ಅಲ್ಲಿ ಇರ್ತಕ್ಕಂಥ ಪ್ಯಾಟರ್ನ್ಗಳೇ ಬೇರೆ. ಸೊ ಅದಕ್ಕಾಗಿ KAಲ್ಲಿರ್ತಕ್ಕಂಥ ಏನು ಪ್ಯಾಟರ್ನ್ಗಳಿದ್ದಾವೆ, ಯಾವ ರೀತಿ ಪ್ರಶ್ನೆಗಳು ಬರ್ತವೆ, ಸೊ ಆ ಮೊದಲು ಅದನ್ನು ತಿಳ್ಕೊಂಡು ಏನು ಮಾಡಿ ಅಂತಂದರೆ ತಾವುಗಳು ಸ್ಟಡಿಯನ್ನು ಮಾಡಿ ಅಂತ ಹೇಳ್ತೀನಿ ಸ್ನೇಹಿತರೆ. ಹೌದು, ತಡವಾಗಿದೆ, ನನಗೂ ಕೂಡ ಬೇಜಾರಾಗುತ್ತೆ. ಯಾಕಂದರೆ ಪದೇ ಪದೇ ಅದೇ ವಿಷಯನ ಎಷ್ಟಂತ ಬಂದು ಹೇಳೋದು, ಇವಾಗ ಆಗುತ್ತೆ ನೋಟಿಫಿಕೇಷನ್, ಆವಾಗ ಆಗುತ್ತೆ ನೋಟಿಫಿಕೇಷನು ಅಂತ ನೀವು ಓದಿ ಅಂತ ನಾವು ಕೂಡ ಎಷ್ಟಂತ ಹೇಳೋಕ್ಕಾಗುತ್ತೆ. ಆದರೆ ನಾವು ಎಲ್ಲರೂ ಕೂಡ ಪರಿಸ್ಥಿತಿ ಎಲ್ಲ ಕೈಯಲ್ಲಿ ಇದ್ದೀವಿ, ಬಟ್ ಏನು ಮಾಡೋಕ್ಕಾಗಲ್ಲ. ಬಟ್ ಸರ್ಕಾರ ಆದಷ್ಟು ಬೇಗ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಒಳ್ಳೆಯ ನಿರ್ಧಾರನ ತೆಗೆದುಕೊಂಡು ಬೇಗನೆ ನೋಟಿಫಿಕೇಷನ್ ಮಾಡಲಿ ಅಂತ ನನಗೂ ಕೂಡ ಆಸೆ ಇದೆ ಅಂತ ಹೇಳ್ತಾ ಸ್ನೇಹಿತರೆ, ಇದಿಷ್ಟು ಏನಪ್ಪ ಅಂದರೆ ಇವತ್ತು ನಡ್ತಕ್ಕಂಥ 56% ಒಳ ಮೀಸಲಾತಿಗೆ ಸಂಬಂಧಪಟ್ಟಂತೆ ವಿಷಯ ಆಗಿರ್ಬೋದು. ಹಾಗೆ ಮುಂಬರುವಂಥ ನೋಟಿಫಿಕೇಷನ್ಗೆ ಸಂಬಂಧಪಟ್ಟಂತೆ ಯಾವಾಗ ನೋಟಿಫಿಕೇಷನ್ಗಳು ಆಗ್ಬೋದು ಎಂಬುದನ್ನು ಬಗ್ಗೆ ಕೆಲವೊಂದಿಷ್ಟು ಮಾಹಿತಿನ ನನಗೆ ತಿಳಿದ ಮಟ್ಟಿಗೆ ನಾನು ಹೇಳಿದ್ದೀನಿ. ಇದರಲ್ಲಿ ಏನಾದರೂ ಕೆಲವೊಂದಿಷ್ಟು ತಪ್ಪಾಗಿದೆ ತಮಗೆಲ್ಲಗಳು ಕ್ಷಮೆ ಇರಲಿ ಅಂತ ಆಶಿಸ್ತಾ ಸ್ನೇಹಿತರೆ, ಇದಿಷ್ಟು ಏನಪ್ಪ ಅಂದರೆ ಇವತ್ತಿನ ಈ ಒಂದು ವಿಡಿಯೋ ಆಗಿರ್ತದೆ. ಸೊ ಮತ್ತೆ ಮುಂದಿನ ಒಂದು ವಿಡಿಯೋದಲ್ಲಿ ಭೇಟಿ ಆಗೋಣ ಅಂತ ಹೇಳ್ತಾ ಇಲ್ಲಿವರೆಗೂ ಈ ಒಂದು ವಿಡಿಯೋನ ವೀಕ್ಷಿಸತಕ್ಕಂಥ ತಮಗೆಲ್ಲರಿಗೂ ಶುಭವಾಗಲಿ. ಧನ್ಯವಾದಗಳು.